ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ದಾನ ಮಾಡಿದರೆ ಹಣ ಹೋಗುತ್ತದೆ, ಆದರೆ ಲಕ್ಷ್ಮಿ ಎಲ್ಲೂ ಹೋಗುವುದಿಲ್ಲ. ಗಡಿಯಾರ ಕೆಟ್ಟರೆ ಗಡಿಯಾರ ನಿಲ್ಲುತ್ತದೆ, ಆದರೆ ಸಮಯ ನಿಲ್ಲುವುದಿಲ್ಲ. ತಪ್ಪನ್ನು ಮುಚ್ಚಿಟ್ಟುಕೊಳ್ಳುವುದರಿಂದ ತಪ್ಪು ಮುಚ್ಚುತ್ತದೆ, ಆದರೆ ನಿಜ ಎಲ್ಲೂ ಹೋಗೋದಿಲ್ಲ. ಎಷ್ಟು ಚೆನ್ನಾಗಿದೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಇವತ್ತು ಜ್ಯೋತಿರ್ಭೀಮೇಶ್ವರ ವ್ರತ ಏನಕ್ಕೆ ಮಾಡ್ತೀವಿ ಅದರ ಕಥೆನ ನಾವು ತಿಳ್ಕೊಳ್ಳೋಣ. ಈಗ ಜ್ಯೋತಿರ್ಭೀಮೇಶ್ವರ ವ್ರತ ಏನಕ್ಕೆ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅನ್ನೋದ್ರ ಕಥೆನ ನಾವು ತಿಳ್ಕೊಬೇಕು. ನಾವು ತಿಳ್ಕೊಂಡಾಗ ಏನಾಗುತ್ತೆ ಅಂದರೆ ನಮಗೆ ನಮ್ಮ ಹಿಂದೂ ಧರ್ಮ, ನಮ್ಮ ಸನಾತನ ಧರ್ಮದಲ್ಲಿ ಹೇಗೆ ಏನು ಅಡಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳುತ್ತೆ. ನಮ್ಮ ಹಿಂದೂ ಧರ್ಮ, ನಮ್ಮ ಸನಾತನ ಧರ್ಮವನ್ನು ಯಾವಾಗಲೂ ನಾವು ಬಿಡಬಾರ್ದು. ಇವತ್ತು ಅದನ್ನು ತಿಳ್ಕೊಳ್ಳೋಣ, ಕಥೆನ ತಿಳ್ಕೊಳ್ಳೋಣ. ಪೂರ್ವದಲ್ಲಿ ನೈಮಿಷಾರಣ್ಯದೊಳು ವಾಸಿಸುತ್ತಿದ್ದ ಶೌನಕಾದಿ ಮಹರ್ಷಿಗಳು ಸ್ವಕರ್ಮಗಳನ್ನು ನೆರವೇರಿಸಿಕೊಂಡ ಬಳಿಕ ಧರ್ಮಗಳನ್ನು ಕೇಳಬೇಕೆಂಬ ಕುತೂಹಲ ಉಳ್ಳವರಾಗಿ ಸಕಲ ಶಾಸ್ತ್ರ ಪಾರಂಗತರಾದ ಸೂತ ಪುರಾಣಿಕರನ್ನು ಕಂಡು, ಸೂತ ಮಹಾಶಯರೇ, ಯಾವ ವ್ರತವನ್ನು ಮಾಡಿದರೆ ಸುಮಂಗಲಿಯಾಗಿಯೂ ಸುಖ ಸಾಮ್ರಾಜ್ಯವುಳ್ಳವರಾಗಿಯೂ ಪತಿಸುಖವುಳ್ಳವರಾಗಿಯೂ ಇರುತ್ತಾರೆಯೋ ಅಂತಹ ಉತ್ತಮವಾದ ವ್ರತವೊಂದನ್ನು ಹೇಳಬೇಕೆಂದು ಆಗ ಸೂತ ಮಹಾಶಯರು ಶೌನಕಾದಿ ಮಹರ್ಷಿಗಳನ್ನು ಕುರಿತು ಇಂತೆಂದರು: ಪುಣ್ಯಕರವಾಗಿಯೂ ಸಂಪತ್ಪರಿತವಾಗಿಯೂ ಪಾಪಹರವಾಗಿಯೂ ಇರತಕ್ಕ ವ್ರತಗಳನ್ನೆಲ್ಲ ಅತ್ಯುತ್ತಮವಾದ ಭೀಮೇಶ್ವರ ವ್ರತ ಉಂಟು. ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ರಾತ್ರಿಯಲ್ಲಿ ಈ ವ್ರತವನ್ನು ಮಾಡತಕ್ಕದ್ದು. ಈ ವಿಚಾರವಾಗಿರತಕ್ಕ ಇತಿಹಾಸವನ್ನು ಹೇಳುವೆನು, ಕೇಳು. ಪೂರ್ವಕಾಲದಲ್ಲಿ ಸೌರಾಷ್ಟ್ರ ದೇಶದಲ್ಲಿ ವಜ್ರಬಾಹು ಎಂಬ ಹೆಸರುಳ್ಳ ರಾಜನು ಶತ್ರು ಸಂಹಾರವನ್ನು ಮಾಡುತ್ತಾ ಖ್ಯಾತಿವಂತನೆಂದು ಹೆಸರನ್ನು ಪಡೆದಿದ್ದನು. ಈ ರಾಜನಿಗೆ ಜಯಶೇಖರನೆಂಬ ಮಗನೊಬ್ಬನಿದ್ದನು. ಇವನು ಸೌಂದರ್ಯವಂತನೂ ಸರ್ವಲಕ್ಷಣ ಸಂಪನ್ನನೂ ಆಗಿದ್ದನು. ಆದರೆ ಈ ಕುಮಾರನು ವಿಧಿವಶದಿಂದ ಕಾಲಗತಿಯನ್ನು ಹೊಂದಿದನು. ವಜ್ರಬಾಹುವಿಗೆ ಪುತ್ರಶೋಕದ ಬಲವಾಯಿತು. ತನಗೂ ತನ್ನ ಪಿತೃಗಳಿಗೂ ತಿಲೋದಕವನ್ನು ಕೊಡುವವರೇ ಇಲ್ಲವಾಯಿತಲ್ಲ ಎಂದು ಸದಾ ಚಿಂತಿಸುತ್ತಿದ್ದನು. ಅನಂತರ ದೊರೆಯು ಹೀಗೆ ಆಲೋಚಿಸಿದನು: ಈ ಮೃತಪುತ್ರನಾದ ಜಯಶೇಖರನಿಗೆ ವಿವಾಹವನ್ನು ಮಾಡುತ್ತೇನೆ. ಈ ಹಣಕ್ಕೆ ಯಾರು ಹೆಣ್ಣು ಕೊಡುತ್ತಾರೆಯೋ ಅಂಥವರಿಗೆ ಕೋಟಿ ಧನವನ್ನು ಬಹುಮಾನವಾಗಿ ಕೊಡುತ್ತೇನೆ ಎಂದು ಎಲ್ಲ ಊರಲ್ಲೆಲ್ಲ ಏನು ಮಾಡ್ತಾರೆ, ಸಾರದು ಅಂತ ಸಾರ್ತಾರೆ, ಪ್ರಕಟಿಸಿದರು. ಅದೇ ಊರಿನಲ್ಲಿ ಸುಪ್ರಸಿದ್ಧವಾಗಿಯೂ ವೇದ ಪಾರಂಗತಗಳಿಂದನಾಗಿಯೂ ಇತ್ತ ಮಾಧವ ಶರ್ಮನೆಂಬ ಬ್ರಾಹ್ಮಣನೊಬ್ಬನು ಈ ಸುದ್ದಿಯನ್ನು ಕೇಳಿದನು. ಇವನು ಬಹಳ ದರಿದ್ರನು, ಪತಿವ್ರತೆಯು ಗುಣಾದ್ಯಳು ಅಂತ ಸುಶೀಲಿ ಎಂಬ ಹೆಸರುಳ್ಳ ತನ್ನ ಹೆಂಡತಿಯನ್ನು ಕುರಿತು ಹೇಳುತ್ತಾನೆ. ಸತಿಯು, ಕೇಳು, ನಮಗೆ ಈಗ 5 ಹೆಣ್ಣು ಮಕ್ಕಳು, 9 ಮಂದಿ ಗಂಡು ಮಕ್ಕಳು ಇದ್ದಾರೆ. ನಾನು ಸಕಲ ವೇದಾಂಗ ಪಾರಂಗತನಾಗಿ ಸಕಲ ದೇವತಾರಾಧನೆಗಳನ್ನು ಮಾಡಿಕೊಂಡು ನೆನೆಸಿಕೊಂಡಿದ್ದರೂ ಕೂಡ ದರಿದ್ರದಿಂದ ಬಹಳ ಕಷ್ಟಪಡುತ್ತಿದ್ದೇನೆ. ಇವರನ್ನು ನಾನು ಕಾಪಾಡಲಾರೆನು. ನಮ್ಮ ಕುವರಿಯಲ್ಲಿ ಆ ಒಬ್ಬಳನ್ನು ಆ ಮೃತನಾದ ರಾಜಕುಮಾರನಿಗೆ ಕೊಟ್ಟು ಮದುವೆ ಮಾಡಿದರೆ ಬರತಕ್ಕ ಕೋಟಿ ಧನದಿಂದ ನಾವು ಸುಖವಾಗಿ ಜೀವಿಸಬಹುದು ಎಂದನು. ಈ ಮಾತನ್ನು ಕೇಳಿ ಅವನ ಸತಿಯು ಹೇಳುತ್ತಾಳೆ: ಪತಿಯೇ, ಕೇಳು. ಲೋಕದಲ್ಲಿ ಜನರು ಕನ್ನಿಕೆಯನ್ನು ಕೊಟ್ಟು ಮದುವೆ ಮಾಡಬೇಕಾದರೆ ಬಹಳವಾಗಿ ಆಲೋಚಿಸಿ ಉತ್ತಮರಿಗೆ ಕೊಡುತ್ತಾರೆಯೇ ಹೊರತು ನಪುಂಸಕನಿಗೂ ಕುಂಟಕನಿಗೂ ಮೂಗನಿಗೂ ಯಾರು ತಾನೇ ಕೊಡುತ್ತಾರೆ. ಹೀಗಿರುವಲ್ಲಿ ಮೃತನಾದವನಿಗೆ ಮಗನನ್ನು ಕೊಡುವುದು ಯುಕ್ತವಲ್ಲ ಎಂದು ನುಡಿದನು. ಈ ಮಾತಿಗೆ ಗಂಡನು ಕೋಪಾವೇಶದಿಂದ ಹೆಂಡತಿಯೊಡನೆ ಇಂತೆಂದನು: ಎಲೈ ದುಷ್ಟಾಳೇ, ನೀನು ಹೀಗೆ ಹೇಳಬಾರದು. ನಾನು ಈಗಲೇ ಇವನಿಗೆ ಕುವರಿಯನ್ನು ಕೊಟ್ಟು ಮದುವೆ ಮಾಡುವೆನು. ನಿನಗೆ ಒಬ್ಬ ಮಗಳು ಕಡಿಮೆಯಾದಳೆಂದು ಭಾವಿಸುವೆನು ಎಂದು ಹೇಳಿ ಆ ಬ್ರಾಹ್ಮಣನು ಹಣದಾಶೆಯಿಂದ ತನ್ನ ಮಗಳನ್ನು ಮೃತನಾದ ರಾಜಕುಮಾರನಿಗೆ ಕೊಟ್ಟು ವಿವಾಹವನ್ನು ಮಾಡಿದನು. ರಾಜನ ಇಷ್ಟಾರ್ಥವು ನೆರವೇರಿತು. ನಂತರ ಅರಸನು ರಾಜದೂತರನ್ನು ಕರೆದು ಶವವನ್ನು ವಿಮಾನದ ಮೇಲಿರಿಸಿ ಸ್ಮಶಾನಕ್ಕೆ ಸಾಗಿಸಿದನು. ಅಲ್ಲಿ ಚಿತೆಯೊಂದನ್ನು ಏರ್ಪಡಿಸಿ ಅದರ ಮೇಲೆ ಸತ್ತ ಕುವರನಿರಿಸಿ ತನ್ನ ಸೊಸೆಯನ್ನು ಕರೆದು ಬೆಂಕಿಯನ್ನಿಡುವಂತೆ ಹೇಳಿದನು. ಆಕೆಯೆದುರೂ ಮಂಗಳ ದ್ರವ್ಯಗಳಿಂದಲೂ ಸಕಲಾಭರಣಗಳಿಂದಲೂ ಅಲಂಕೃತಳಾಗಿ ಶುಚಿರ್ಭೂತಳಾಗಿ ಪರಮಾತ್ಮನನ್ನು ಮನಸ್ಸಿನಲ್ಲಿ ಧ್ಯಾನಿಸಿ ಶಾಂತ ಮನಸ್ಕಳಾಗಿ ಅಗ್ನಿ ಪ್ರತಿಷ್ಠೆಯನ್ನು ಮಾಡಿದಳು.
ಆ ಕೂಡಲೇ ಅಕಸ್ಮಾತ್ತಾಗಿ ಮಳೆಯು ಒಂದು ಬೆಂಕಿ ಹಾರಿ ಹೋಯಿತು. ಸೂರ್ಯನು ಮುಳುಗಿದನು. ನೀರಿನ ಪ್ರವಾಹಗಳು ಬಲವಾದವು. ಗಾಢಾಂಧಕಾರವು ಆವರಿಸಿತು. ಅನಂತರ ಅಲ್ಲಿ ನೆರೆದಿದ್ದ ರಾಜನೂ ರಾಜಭಟರೂ ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುಗಿದರು. ಆಗ ನಡುರಾತ್ರಿ ಸಮಯವಾಗಿತ್ತು. ನಿರ್ಜನ ಪ್ರದೇಶವಾಗಿದ್ದ ಆ ಸ್ಮಶಾನದ ಬಳಿಯಲ್ಲಿ ಆಲ ಮತ್ತು ಅರಳಿ ಮರಗಳು, ಪೊಟ್ರೆಗಳಲ್ಲಿ ಪಕ್ಷಿಗಳು ಧ್ವನಿ ಮಾಡಲಾರಂಭಿಸಿದರು. ಗೂಗೆಗಳ ಶಬ್ದವೂ ಘಾತಕ ಮೃಗಗಳ ಘೇಂಕಾರವು ಧ್ವನಿಯು ಬಲವಾದವು. ನರಿಗಳು, ಶಾಕಿನಿ, ಡಾಕಿನಿ ಮೊದಲಾದವುಗಳು ವಿಕಾರ ಧ್ವನಿಯನ್ನು ಮಾಡಲಾರಂಭಿಸಿದವು. ಈ ರೀತಿಯಾದ ಭಯಂಕರ ಧ್ವನಿಯನ್ನು ಕೇಳಿ ದುಃಖಾತಿಥಿಯಿಂದ ಕೂಡಿ ಕಾಪಾಡು ಕಾಪಾಡು ಎಂದು ಗಟ್ಟಿಯಾಗಿ ಹೇಳುತ್ತಿದ್ದಳು. ಆಗ ದೇವರನ್ನು ಕುರಿತು, ಅಯ್ಯೋ ನಿರ್ದುಷ್ಟನಾದ ಪರಮಾತ್ಮನೇ, ನೀನು ಪೂರ್ವದಲ್ಲಿ ಮಾರ್ಕಂಡೇಯ, ಚವನ ಋಷಿ, ಅಗ್ನಿ, ಮನ್ಮಥ, ಶ್ವೇತವಾಹನ ಮೊದಲಾದ ಅಲ್ಪಾಯುಗಳಿಗೆಲ್ಲ ಪೂರ್ಣಾಯುಷ್ಯನ್ನು ಕೊಟ್ಟು ಕಾಪಾಡಲಿಲ್ಲವೇ? ಮನ್ಮಥನ ಹೆಂಡತಿಯಾದ ರತಿದೇವಿಯು ಮಾರ್ಕಾಂಡೆಯನ್ನು, ಸತಿಯು ಸ್ವಾಹ ಮತ್ತು ಸ್ವಾರಾದೇವಿ ಇರು ನಿನ್ನ ದಯೆಯಿಂದಲೇ ಸೌಮಂಗಲ್ಯವನ್ನು, ಪುತ್ರ ಸಂತಾನವನ್ನು ಪಡೆದರು ಇಲ್ಲವೇ? ನಾನು ಮಾತ್ರ ನಿನಗೇನು ಅಪರಾಧವನ್ನು ಮಾಡಿದ್ದೇನೆ? ಎಲೆ ಮಹಾನುಭಾವನೇ, ನಾನು ಅನಾಥಳು. ನನ್ನನ್ನು ಕಡೆಗಣಿಸಿನಿಂದ ನೋಡುವೆ ಬೇಡ. ಕಟಾಕ್ಷಿ ನನ್ನ ಮೇಲೆ ಕಟಾಕ್ಷವಿಡೆವು ನೋಡು, ಹೀಗೆಂದು ನಾನಾ ಪ್ರಕಾರವಾಗಿ ಪ್ರಾರ್ಥಿಸಿಕೊಂಡಳು. ದೀನ ರಕ್ಷಕನಾದ ಪರಶಿವನು ಕೋಟಿ ಸೂರ್ಯ ಪ್ರಭೆಯಿಂದ ಕೂಡಿ ತನ್ನ ಸತಿಯಾದ ಪಾರ್ವತಿಯೊಂದಿಗೆ ಋಷಭಾರೂಢವನ್ನು ಮಾಡಿಕೊಂಡು ಈಕೆಯ ಎದುರಿನಲ್ಲಿ ಬಂದು ನಿಂತನು. ಆಗ ಸದಾಶಿವನು ಆ ಕುವರಿಯನ್ನು ಕುರಿತು, ನನ್ನಿಂದ ಆಗಬೇಕಾದದ್ದು ಏನು ಎಂದು ಕೇಳಲಾಗಿ, ಆ ಕುವರಿಯು ಸೌಭಾಗ್ಯ ಸಂಪತ್ತನ್ನು ಕೊಡತಕ್ಕ ವ್ರತವನ್ನು ಉಪದೇಶಿಸಬೇಕು ಎಂದು ಕೇಳಿಕೊಂಡಳು. ಆಗ ಶಂಕರನು ಹೇಳುತ್ತಾನೆ, ಎಲೈ ಸೌಭಾಗ್ಯವತಿಯೇ, ಕೇಳು. ಸ್ತ್ರೀಯರಿಗೆ ಅತ್ಯಂತ ಶುಭಪ್ರದವಾದ ವ್ರತವಂತುಂಟು. ಆಗ ನಾನು ನಿನಗೆ ಅದನ್ನು ಹೇಳುವೆನು. ಆಷಾಢ ಮಾಸದಲ್ಲಿ ಕೃಷ್ಣಪಕ್ಷದ ಅಮಾವಾಸ್ಯೆಯ ದಿನದಲ್ಲಿ ಮಂಗಳ ಸ್ನಾನ ಮಾಡಿ ಭಕ್ತಿಭಾವದಿಂದ ಕೂಡಿ ಪೂಜಾಸ್ಥಳವನ್ನು ಶುದ್ಧಿ ಮಾಡಿ ರಂಗವಲ್ಯಾದಿಗಳಿಂದ ಅಲಂಕರಿಸಿ ಅಲ್ಲಿ ಒಂದು ದೀಪಸ್ತಂಭವನ್ನಿಡಬೇಕು. ಅದರಲ್ಲಿ ನನ್ನನ್ನು ಮಂತ್ರಪೂರ್ವಕವಾಗಿ ಆವಾಹನೆಯನ್ನು ಮಾಡತಕ್ಕಬೇಕು. ಪಂಚವರ್ಣದ ರಂಗವಲ್ಲಿನಿಟ್ಟು ಶುದ್ಧವಾದ ಅಕ್ಕಿಯ ರಾಶಿಯನ್ನು ಹಾಕಿ ಅದರ ಮೇಲೆ ತುಪ್ಪದಿಂದ ಉರಿಯುವ ದೀಪಸ್ತಂಭವನ್ನು ಇರಿಸಿ ಅದರಲ್ಲಿ ನನ್ನನ್ನು ಆವಾಹನೆಯನ್ನು ಮಾಡಬೇಕು. ಅಂತಹ ದೀಪಸ್ತಂಭದಲ್ಲಿ ಅಷ್ಟಮೂರ್ತಿಗಳ ಭೇದದಿಂದಲೂ ಮೂರ್ತಿಗಳ ಭೇದದಿಂದಲೂ ನಾನು ಇರುತ್ತೇನೆ. ಈ ಸಕಲವಾದ ಮೂರ್ತಿ ಭೇದಗಳಲ್ಲಿ ಅತ್ಯಂತ ಇಷ್ಟವಾದ ಸ್ನೇಹಿತನು ಚಂದ್ರನು ಒಬ್ಬನು. ಜ್ಯೋತಿರ್ಮಯನಾದ ನನಗೆ ಭೀಮೇಶ್ವರನೆಂದು ಹೆಸರು. ಈ ದೀಪಸ್ತಂಭವು ನಾನೇನು ಜ್ಯೋತಿ ಸ್ವರೂಪವೇ? ಚಂದ್ರನೆಂದು ನನ್ನನ್ನು ಮಹಾಲಿಂಗ ಸ್ವರೂಪನೆಂದು ತಿಳಿದು ಭಯಭಕ್ತಿಯಿಂದ ಆರಾಧನೆ ಮಾಡೆಂದು ಹೇಳಿ ಅನಂತರ ಪೂಜಾಕ್ರಮವನ್ನು ಹೇಳಲು ಅವರಿಗೆ ಹೇಳ್ತಾರೆ. ಈ ವ್ರತವನ್ನು ಮಾಡತಕ್ಕವರು ಮೊದಲನೆಯ ವರ್ಷ, ಎರಡನೆಯ ವರ್ಷ 200, ಹೀಗೆ 9 ವರ್ಷಗಳವರೆಗೆ ವೃದ್ಧಿಕ್ರಮದಿಂದ ಕಡುಬನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು. ಅಕ್ಕಿ ಹಿಟ್ಟಿನಿಂದಲೂ ಮಾಡಬಹುದು. ಗಂಧ ಪುಷ್ಪ ಧೂಪಗಳಿಂದ ನನ್ನನ್ನು ಪೂಜಿಸಿ ನೈವೇದ್ಯವನ್ನು ಮಾಡಿ ನಂತರ ಮೊದಲನೇ ವರ್ಷ 10, ಎರಡನೇ ವರ್ಷ 20, ಇದರಂತೆ 9 ವರ್ಷಗಳು ಪರ್ಯಂತರವು ಹೆಚ್ಚಿಸುತ್ತಾ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ನೀನು ಭಕ್ತಿಭಾವದಿಂದ ಈ ರೀತಿ ಮಾಡಿದರೆ ನಿನ್ನ ಪತಿಯು ನಿದ್ರೆಯಿಂದ ಎದ್ದುವಂತೆ ಮೇಲಕ್ಕೇಳುವನು. ಇದರಲ್ಲಿ ಯಾವ ಸಂಶಯವೂ ಇಲ್ಲವೆಂದು ಹೇಳಿ ಮಾಯವಾದನು. ಬಳಿಕ ಆಕೆಯು ಅಲ್ಲಿ ಮಣ್ಣಿನಿಂದ ದೀಪಸ್ತಂಭವನ್ನು ಮಾಡಿ ಸಮೀಪದಲ್ಲಿದ್ದ ಆಲದೆಲೆಗಳನ್ನು ವಿಳ್ಳೆದೆಲೆಯನ್ನಾಗಿಯೂ ಅದರ ಕಾಯಿಗಳನ್ನು ಅಡಿಕೆಯಾಗಿಯೂ ಮಾಡಿಕೊಂಡು ಅಲ್ಲಿದ್ದ ಗರಿಕೆಯ ಹುಲ್ಲನ್ನು ಹೂಗಳಂತೆ ಭಾವಿಸಿಕೊಂಡು ಮಣ್ಣಿನಿಂದಲೇ ಕಡುಬುಗಳನ್ನು ಮಾಡಿ ಧೂಪದೀಪಗಳನ್ನು ಮನಸ್ಸಿನಲ್ಲಿಯೇ ಸ್ಮರಿಸಿ ಭಕ್ತಿಯುತವಾಗಿ ಪೂಜೆಯನ್ನು ಮಾಡಿದಳು. ಈ ಪೂಜೆಯು ಮಹಿಮೆಯಿಂದ ದೇವರು ಅನುಗ್ರಹಿಸಲಾಗಿ ಉತ್ತಮವಾದ ಮನೆಯು ಅದಕ್ಕೆ ಬಂಗಾರದ ಗೋಡೆಗಳು, ರತ್ನದ ಕಂಬಗಳು ನಿರ್ಮಿತವಾದವು. ಮೂಲೆಗಳಲ್ಲಿಯೂ ನವರತ್ನಗಳು ರಾಶಿಯಾಗಿ ಬಿದ್ದಿದ್ದವು. ಚಿತೆಯ ರತ್ನದ ಮಂಚದಂತೆ ಹೊಳೆಯುತ್ತಿತ್ತು. ಗಂಡನು ನಮಸ್ಕಾರವನ್ನು ಮಾಡುತ್ತಿದ್ದಂತೆಯೋ ಎಂಬಂತೆ ಹೊಳೆಯುತ್ತಿದ್ದನು. ಚತುರಂಗ ಬಲವು ಅಲ್ಲಿ ನಿಂತಿತು. ಈ ರೀತಿಯಾಗಿರುವ ತನ್ನ ಗಂಡನ ಸ್ಥಿತಿಯನ್ನು ನೋಡಿ ತಾನು ಆಶ್ಚರ್ಯಭರಿತೆಯಾದಳು. ರಾಜಕುಮಾರನಾದರೋ ನಿದ್ರೆಯಿಂದ ಎಚ್ಚೆತ್ತರವಂತೆ ಮೇಲಕ್ಕೆದ್ದು ಪಕ್ಕದಲ್ಲಿದ್ದ ಚಾರುಮತಿಯಿಂದ ನಡೆದ ವೃತ್ತಾಂತವನ್ನೆಲ್ಲ ಕೇಳಿ ಆನಂದಭರಿತನಾದನು. ಮರುದಿನ ರಾಜಭಟರು ಬಂದು ನೋಡಿ ಆಶ್ಚರ್ಯದಿಂದ ರಾಜನಲ್ಲಿಗೆ ಬಂದು ನಡೆದನ್ನೆಲ್ಲ ವಿವರಿಸಿದರು. ದೊರೆಯು ಕೂಡಲೇ ಬಂದು ನಡೆದನ್ನೆಲ್ಲ ಚಾರುಮತಿಯಿಂದ ತಿಳಿದು ಆನಂದಪಟ್ಟು ಮಗನನ್ನು ಗಾಢಾಲಿಂಗನ ಮಾಡಿಕೊಂಡು
ಸೊಸೆಯನ್ನು ಸಮಾಧಾನಪಡಿಸಿ ಬ್ರಾಹ್ಮಣರಿಗೆ ದಾನ ಧರ್ಮಗಳನ್ನು ಮಾಡಿ ಬಹಳ ಸಂತೋಷದಿಂದ ಸಕಲರೊಡನೆ ಅರಮನೆಯನ್ನು ಸೇರಿ ಸುಖದಿಂದಿದ್ದನು. ಈಗೊಂದು ಸೂತಪುರಾಣಿಕನು ಶೌನಕಾದಿಗಳನ್ನು ಹೇಳಿದನು. ಅವರು ಕೂಡ ಭಕ್ತಿಯಿಂದ ಈ ವ್ರತವನ್ನು ಆರಂಭಿಸಿದರು. ಈ ಕಥೆಯನ್ನು ಯಾರು ಹೇಳುತ್ತಾರೆಯೋ, ಯಾರು ವ್ರತವನ್ನು ಆಚರಿಸಿ ಭಕ್ತಿಯಿಂದ ಕೇಳುತ್ತಾರೆಯೋ, ಮನೆಯಲ್ಲಿ ಹಾಕಿಕೊಂಡು ಕೇಳುತ್ತಾರೆಯೋ ಅವರೆಲ್ಲೂ ಇಂತಹದಲ್ಲಿ ಸುಖ ಸಾಮ್ರಾಜ್ಯವನ್ನು ಹೊಂದುತ್ತಾರೆಂದು ಸ್ಕಂದ ಪುರಾಣದಲ್ಲಿ ಹೇಳಿದಿರುವ ಭೀಮೇಶ್ವರ ಅಮಾವಾಸ್ಯೆ ವ್ರತಕಥೆ ಇಲ್ಲಿಗೆ ಸಂಪೂರ್ಣ ಆಗತ್ತೆ. ಹೌದಾ? ಇವತ್ತು ನಾವು ಭೀಮೇಶ್ವರ ವ್ರತವನ್ನು ಕತೆ ತಿಳ್ಕೊಂಡು ನಾವು ತಿಳ್ಕೋಬೇಕು. ನಮ್ಮ ಹಿಂದೂ ಧರ್ಮ, ನಮ್ಮ ಸನಾತನ ಧರ್ಮದಲ್ಲಿ ಏನಿದೆಯೋ ನಾವು ಆಚರಣೆ ಮಾಡಿಕೊಳ್ಳೇಬೇಕು. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 12/8/2026 ಬುಧವಾರ, ಶ್ರೀ ಫಲಾಭವ ನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣಪಕ್ಷ, ತಿಥಿ ಅಮಾವಾಸ್ಯೆ, ರಾತ್ರಿ 11:28, ನಕ್ಷತ್ರ ಪುಷ್ಯ, ಬೆಳಿಗ್ಗೆ 8:49, ಮಳೆ ಆಶ್ಲೇಷ 3ನೇ ಪಾದ. ಇವತ್ತು ಜ್ಯೋತಿರ್ಭೀಮೇಶ್ವರ ವ್ರತ. ಎಲ್ಲರೂ ಗಂಡನ ಪೂಜೆ ಮಾಡಿ ಈ ಕಥೆಯನ್ನು ಕೇಳಿ ಹಾಕ್ಕೊಂಡು ಕೇಳಿ, ಗೊತ್ತಾಯ್ತಾ? ಎಷ್ಟು ಸರಿ ಕೇಳಿದ್ರು ನಿಮಗೆ ಒಳ್ಳೆಯದು. ಇವತ್ತು ರಾಹುಕಾಲ 12:28 2 ಗಂಟೆ 2 ನಿಮಿಷ, ಉಳಿಕ ಕಾಲ 10:54 12:28, ಯಮಗಂಟೆ ಕಾಲ 7:46 9:20. ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರ.